ಇವತ್ತು ನಾವು ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ 10ನೇ ಚಾಪ್ಟರ್ 10th ಸ್ಟ್ಯಾಂಡರ್ಡ್ ಇದನ್ನು ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ರಿಫ್ರ್ಯಾಕ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್ ಅದನ್ನು ಸ್ಟಡಿ ಮಾಡೋದಕ್ಕಿಂತ ಮೊದಲು ನಾವು ಈಗಾಗಲೇ ಕಲ್ತಿರುವಂಥ ರೆಕ್ಟ್ಯಾಂಗಲಲ್ಲಿ ಯಾವ ರೀತಿ ರಿಫ್ರ್ಯಾಕ್ಷನ್ ಆಗುತ್ತೆ ಅನ್ನೋದನ್ನು ಒಂದು ಸಾರಿ ರೀಕಾಲ್ ಮಾಡ್ಕೊಳ್ಳೋಣ. ಇದು ಒಂದು ರೆಕ್ಟ್ಯಾಂಗಲ್ ಗ್ಲಾಸ್ ಸ್ಲ್ಯಾಬ್. ಇಲ್ಲಿ ಎ ಬಿ ಸಿ ಡಿ ಒಂದು ಗ್ಲಾಸ್ ಸ್ಲ್ಯಾಬ್ ಅಂತ ಅಂದ್ಕೊಳ್ಳಿ. ಎ ಬಿ ಮತ್ತು ಡಿ ಸಿ ಎರಡು ಪ್ಯಾರಲಲ್ ರಿಫ್ರ್ಯಾಕ್ಟಿಂಗ್ ಸರ್ಫೇಸಸ್ ಆಗಿದ್ದರೆ, ಇಲ್ಲಿ ನಾನು ಒಂದು ಇನ್ಸಿಡೆಂಟ್ ರೇನ ತೆಗೆದುಕೊಂಡಿದ್ದೀನಿ. ಇನ್ಸಿಡೆಂಟ್ ರೇಗೆ ಇಲ್ಲೊಂದು ನಾರ್ಮಲ್ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಈ ನಾರ್ಮಲ್ ತೆಗೆದುಕೊಂಡಾಗ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತು. ದ ರೇ ಆಫ್ ಲೈಟ್ ಈಸ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಆಗಿರುತ್ತೆ. ನಂತರ ಇನ್ನೊಂದು ಸಾರಿ ನಾವು ಒಂದು ನಾರ್ಮಲನ್ನು ಎಲ್ಲಿ ಡ್ರಾ ಮಾಡಿದ್ರೆ ಅಗೇನ್ ಆ ಒಂದು ರಿಫ್ರ್ಯಾಕ್ಟೆಡ್ ರೇ ಎಮರ್ಜೆಂಟ್ ರೇ ಆಗಿ ಹೊರ ಹೋಗುತ್ತೆ. ಇವಾಗ ಇನ್ಸಿಡೆಂಟ್ ರೇ ಇದೆ, ಎಮರ್ಜೆಂಟ್ ರೇ ಇದೆ. ಇಲ್ಲಿ ನಾವು ಪಾತ್ ಆಫ್ ಇನ್ಸಿಡೆನ್ಸ್ ಅಂತ ತೆಗೆದುಕೊಂಡ್ರೆ, ಈ ಒಂದು ಗ್ಲಾಸ್ ಸ್ಲ್ಯಾಬ್ ಇಲ್ಲದೇ ಇದ್ದರೆ ಈ ಒಂದು ಇನ್ಸಿಡೆಂಟ್ ರೇ ಈ ಒಂದು ಲೈನಲ್ಲಿ ಏನಾಗ್ತಾ ಇರ್ತಿತ್ತು, ಹೋಗ್ತಾನೆ ಇರ್ತಿತ್ತು. ಇವಾಗ ನಾವು ಗ್ಲಾಸ್ ಸ್ಲ್ಯಾಬ್ ಮೂಲಕ ಬಂದಾಗ ಎಮರ್ಜೆಂಟ್ ರೇ ಬಂದಿದೆ. ಈ ಇನ್ಸಿಡೆಂಟ್ ರೇ ಮತ್ತು ಎಮರ್ಜೆಂಟ್ ರೇ ಎರಡೂ ಕೂಡ ಏನಾಗಿರುತ್ತೆ, ಇಲ್ಲಿ ಪ್ಯಾರಲಲ್ ಆಗಿರುತ್ತೆ. ಯಾವಾಗ ಪ್ಯಾರಲಲ್ ಆಗಿರುತ್ತೆ, ಈ ಎರಡು ರಿಫ್ರ್ಯಾಕ್ಟಿಂಗ್ ಸರ್ಫೇಸ್ಗಳು ಪ್ಯಾರಲಲ್ ಆಗಿದ್ದಾಗ ಮಾತ್ರ ಈ ಒಂದು ಪಾತ್ ಆಫ್ ಇನ್ಸಿಡೆನ್ಸ್ ಮತ್ತು ಈ ಎಮರ್ಜೆಂಟ್ ರೇ ಎರಡೂ ಕೂಡ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ ಅನ್ನೋದನ್ನು ನಿಮಗೆ ಇನ್ನೊಂದು ಸಾರಿ ನಾನು ಮನದಟ್ಟು ಮಾಡಿಕೊಡ್ತೀನಿ. ಈಗ ಮುಂದುವರಿಸೋಣ. ನಾವು ಇದೇ ರೀತಿ ರಿಫ್ರ್ಯಾಕ್ಷನ್ ಪ್ರಿಸಮ್ನಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋಣ. ನೋಡಿ, ಈ ಒಂದು ಬುಕ್ನಲ್ಲಿ ಕೊಟ್ಟಿದ್ದಾರೆ, ಈಗಾಗಲೇ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಒಂದು ಪ್ರಿಸಮ್ ಆಗಿದೆ. ಈ ಪ್ರಿಸಮ್ನಲ್ಲಿ ಏನಿದೆ ಕೇಳಿದ್ರೆ ಈ ರೀತಿ ಇರುತ್ತೆ. ಡಯಾಗ್ರಾಮ್ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಎರಡು ಟ್ರ್ಯಾಂಗ್ಯುಲರ್ ಶೇಪ್ ಸರ್ಫೇಸ್ ಇರುತ್ತೆ. ಟ್ರ್ಯಾಂಗ್ಯುಲರ್ ಸರ್ಫೇಸ್ ಆದಮೇಲೆ ಇದರ ಎಡ್ಜ್ಗಳನ್ನು ಹೀಗಿತ್ತು ಕನೆಕ್ಟ್ ಮಾಡಿ ನೋಡಿದಾಗ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಬಂತು. ನಂತರ ಇದನ್ನು ಆ್ಯಡ್ ಮಾಡಿದಾಗ ಆ ಕಡೆ ಒಂದು ರೆಕ್ಟ್ಯಾಂಗಲ್ ಬಂತು, ಫ್ರಂಟ್ ಸೈಡಿಗೆ ಒಂದು. ಇದು ಆ್ಯಕ್ಚುಯಲ್ ಪ್ರಿಸಮ್ ಆಗಿರುತ್ತೆ. ಇದನ್ನು ನಾವು ರೇ ಡಯಾಗ್ರಾಮ್ನಲ್ಲಿ ನಾವಿಲ್ಲಿ ತೋರಿಸಿದ್ದೀವಿ ನೋಡಿ. ರೇ ಡಯಾಗ್ರಾಮ್ನಲ್ಲಿ ಎ ಬಿ ಸಿ ಎನ್ನುವ ಒಂದು ಪ್ರಿಸಮ್ನ ಔಟರ್ ಸರ್ಫೇಸನ್ನು ಡ್ರಾ ಮಾಡಿದ್ದೀವಿ. ಇಲ್ಲಿ ಎ ಬಿ ಮತ್ತು ಎ ಸಿಗಳು ಏನಾಗಿದೆ, ರಿಫ್ರ್ಯಾಕ್ಟಿಂಗ್ ಸರ್ಫೇಸಸ್ ಅಂತ ತೆಗೆದುಕೊಂಡ್ರೆ ಇಲ್ಲಿ ಉಂಟಾಗಿರುವಂಥ ಆ್ಯಂಗಲ್ ಇದೆಯಲ್ಲ, ಅದನ್ನು ಏನಂತ ಕರಿತೀವಿ ನಾವು, ಆ್ಯಂಗಲ್ ಆಫ್ ಪ್ರಿಸಮ್. ಯಾವಾಗ ಆ್ಯಂಗಲ್ ಆಫ್ ಪ್ರಿಸಮ್ ಎ ಆಗಿರುತ್ತೆ, ಇಲ್ಲಿ ಎ ಬಿ ಮತ್ತು ಎ ಸಿಗಳು ನಾವು ಏನಂತ ತೆಗೆದುಕೊಳ್ತೀವಿ, ರಿಫ್ರ್ಯಾಕ್ಟಿಂಗ್ ಸರ್ಫೇಸಸ್. ಆವಾಗ ಬಿ ಸಿನ ಏನಂತ ಕರಿಬೋದು ನಾವು, ಬಿ ಸಿನ ಬೇಸ್ ಅಂತ ಏನು ಮಾಡ್ಬೋದು, ಕರಿಬೋದು. ಇಲ್ಲಿ ಇವಾಗ ನೋಡಿ, ಪಿ ಕ್ಯೂ ಮೂಲಕ ಹಾದು ಹೋಗುವಂಥ ಒಂದು ರೇ ಇದೆ. ಯಾವ ರೇ ಇದೆ ಇದು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಇಲ್ಲಿಂದ ಒಂದು ರೇ ಹೋಗಿದೆ. ಇನ್ಸಿಡೆಂಟ್ ರೇ ಯಾವ ಪಾಯಿಂಟಲ್ಲಿ ರಿಫ್ರ್ಯಾಕ್ಟಿಂಗ್ ಪಾಯಿಂಟನ್ನು ಸರ್ಫೇಸ್ನ ಟಚ್ ಮಾಡ್ತು ಆ ಪಾಯಿಂಟನ್ನು ಇನ್ಸಿಡೆಂಟ್ ಪಾಯಿಂಟ್ ಅಂತ ಕರಿತೀವಿ. ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರೆಯೋಣ. ಅಲ್ಲಿ ನಾವು ಒಂದು ನಾರ್ಮಲನ್ನು ಡ್ರಾ ಮಾಡಿದ್ದಾರೆ ನೋಡಿ. ಎನ್ ಡ್ಯಾಶ್ ಎನ್ನುವ ಒಂದು ನಾರ್ಮಲನ್ನು ಡ್ರಾ ಮಾಡಿದ್ದಾರೆ. ಆ ನಾರ್ಮಲ್ಲು ಹೇಗಿರುತ್ತೆ, ಪರ್ಪೆಂಡಿಕ್ಯುಲರ್ ಟು ದಿ ರಿಫ್ರ್ಯಾಕ್ಟಿಂಗ್ ಸರ್ಫೇಸ್ ನೋಡಿ, 90 ಡಿಗ್ರಿಯಲ್ಲಿ ಇದೆ ಅಲ್ವಾ. ಅದೇ ರೀತಿ ಈ ನಾರ್ಮಲ್ ಜೊತೆಯಲ್ಲಿ ಇನ್ಸಿಡೆಂಟ್ ರೇ ಯಾವ ಆ್ಯಂಗಲನ್ನು ಮಾಡ್ತೋ ಅದನ್ನು ನಾವೇನಂತ ಕರೆದಿದ್ದೀವಿ, ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಏನು ಮಾಡಿದ್ದೀವಿ, ಕರೆದಿದ್ದೀವಿ. ಹಾಗೆಯೇ ಈ ಒಂದು ಪ್ರಿಸಮ್ ಇಲ್ಲದೇ ಇದ್ದರೆ ಈ ಒಂದು ಇನ್ಸಿಡೆಂಟ್ ರೇ ನೇರವಾಗಿ ಎಲ್ಲಿವರೆಗೆ ಹೋಗ್ತಿತ್ತು, ಹೆಚ್ವರೆಗೆ ಹೋಗ್ತಿತ್ತು. ದಿಸ್ ಇಸ್ ದ ಪಾತ್ ಆಫ್ ಇನ್ಸಿಡೆನ್ಸ್ ಅಂತ ಕರೆಯೋಣ. ನೆಕ್ಸ್ಟ್, ಇವಾಗ ಪ್ರಿಸಮ್ನ ಮೂಲಕ ಹಾದು ಬಂದಾಗ ಇನ್ಸಿಡೆಂಟ್ ರೇ ಏನಾಗಿದೆ, ರಿಫ್ರ್ಯಾಕ್ಟೆಡ್ ಆಗಿದೆ ನೋಡಿ. ಇಲ್ಲಿ ರಿಫ್ರ್ಯಾಕ್ಟೆಡ್ ಆಗಿದೆ ಆಯಿತಾ. ಈ ಎಫ್ ತನಕ ರಿಫ್ರ್ಯಾಕ್ಟೆಡ್ ಆಗಿದೆ. ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಇದನ್ನು ಆ್ಯಂಗಲನ್ನು ಏನಂತ ಕರಿಬೋದು, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂತ ಕರಿಬೋದು. ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಆರ್ ಅಂತ ಕರೆದಿದ್ದೀವಿ. ಓಕೆ. ನಂತರ ಇಲ್ಲಿ ಹೋದಂಥ ಪಾಯಿಂಟ್ ಇದೆ, ಎಲ್ಲಿ ರಿಫ್ರ್ಯಾಕ್ಟೆಡ್ ರೇ ಎಲ್ಲಿ ಟಚ್ ಆಗುತ್ತೆ, ಎ ಸಿನ ಟಚ್ ಮಾಡುತ್ತೆ. ಅಟ್ ದ ಪಾಯಿಂಟ್ ಆಫ್ ಎಫ್ನಲ್ಲಿ ಏನು ಮಾಡಿದೆ, ಟಚ್ ಮಾಡಿದೆ. ಅಲ್ಲಿಂದ ಪುನಃ ಅವೇ ಫ್ರಮ್ ದಿ ನಾರ್ಮಲ್. ಯಾಕೆ, ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಇದು ಡೆನ್ಸರ್ ಆಗಿದ್ದರೆ ಇದು ರೇರರ್ ಆಗಿರುತ್ತೆ, ಏರನ್ನು ರೇರರ್ ಆಗಿರುತ್ತೆ. ಸೊ ರೇರರ್ ಟು ಡೆನ್ಸರ್ ಬಂದಾಗ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್.
ಡೆನ್ಸರ್ ಟು ರೇರರ್ ಹೋದಾಗ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ಈ ನಾರ್ಮಲಿಂದ ಏನಾಗಿದೆ, ಅವೇ ಆಗಿದೆ. ಇದು ಈ ಒಂದು ಆ್ಯಂಗಲನ್ನು ಏನಂತ ಕರಿತೀವಿ, ಇ ಅಂತ ಏನು ಮಾಡಿದ್ದೀವಿ ನಾವು ಕರೆದಿದ್ದೀವಿ. ಓಕೆ, ಈ ಎಲ್ಲವನ್ನು ಕೂಡ ನೀಟಾಗಿ ಈ ಒಂದು ಬಾಕ್ಸ್ನಲ್ಲಿ ಏನು ಮಾಡಿದ್ದಾರೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ ಇನ್ನೊಂದು ಸರಿ ನೋಡೋಣ. ಪಿ ಇ ನೋಡಿ, ಪಿ ಇ ಕಾಣ್ತಾ ಇದೆ ನಿಮಗೆಲ್ಲರಿಗೂ ಕೂಡ. ಪಿ ಇ ಇನ್ಸಿಡೆಂಟ್ ರೇ, ಇ ಎಫ್ ರಿಫ್ರ್ಯಾಕ್ಟೆಡ್ ರೇ, ಹಾಗೆ ಪಿ ಎಫ್ ಎಸ್ ಈಸ್ ಎಮರ್ಜೆಂಟ್ ರೇ ಅಂತ ಕೊಟ್ಟಿದ್ದಾನೆ. ಈ ಒಂದು ಆ್ಯಂಗಲನ್ನು ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ಜೊತೆಯಲ್ಲಿರುವಂಥ ಆ್ಯಂಗಲನ್ನು ಇನ್ಸಿಡೆಂಟ್ ಆ್ಯಂಗಲ್ ಅಥವಾ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಹಾಗೆಯೇ ಇಲ್ಲಿ ನಾರ್ಮಲ್ ಜೊತೆಲಿ ಎಮರ್ಜೆಂಟ್ ರೇ ಬಂದಿರೋದನ್ನು ಎಮರ್ಜಿಂಗ್ ಆ್ಯಂಗಲ್ ಅಂತ ಕರಿತೀವಿ ಅಥವಾ ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಅಂತ ಕರಿತೀವಿ. ಇಲ್ಲಿ ನಾರ್ಮಲ್ ಜೊತೆಲಿ ರಿಫ್ರ್ಯಾಕ್ಟೆಡ್ ರೇ ಬಂದಿರೋದನ್ನು ಏನಂತ ಕರಿತೀವಿ, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂತ ಕರಿತಿದ್ದೀವಿ. ಸೊ ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಟೂ ರಿಫ್ರ್ಯಾಕ್ಟಿಂಗ್ ಸರ್ಫೇಸ್ನ ಏನಂತ ಕರೆದಿದ್ದಾರೆ, ಆ್ಯಂಗಲ್ ಆಫ್ ಪ್ರಿಸಮ್ ಅಂತ ಕರೆದಿದ್ದಾರೆ. ಈಗ ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಪಾಯಿಂಟನ್ನು ತೋರಿಸ್ತೀನಿ ನೋಡಿ. ಡಿ, ಈ ಡಿ ಪಾಯಿಂಟ್ ಏನಾಗಿದೆ ನೋಡಿ, ಆ್ಯಕ್ಚುಯಲ್ ಇನ್ಸಿಡೆಂಟ್ ರೇ ಹೀಗೆ ಹೋಗಿತ್ತು, ಪ್ರಿಸಮ್ ಇಲ್ಲದೇ ಇದ್ದರೆ ದಿಸ್ ಈಸ್ ದ ಪಾತ್ ಆಫ್ ಇನ್ಸಿಡೆನ್ಸ್. ಈಗ ಪ್ರಿಸಮ್ನ ಮೂಲಕ ರಿಫ್ರ್ಯಾಕ್ಟೆಡ್ ಆಗಿಬಿಟ್ಟು ನಂತರ ಎಮರ್ಜೆಂಟ್ ಆದಾಗ ಎಮರ್ಜೆಂಟ್ ಆ್ಯಂಗಲನ್ನು ನಾವು ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ನಾವು ಕಂಟಿನ್ಯೂ ಮಾಡಿದ್ರೆ ದ ಆ್ಯಂಗಲ್ ಬಿಟ್ವೀನ್ ಪಾತ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ಎಮರ್ಜೆಂಟ್ ಆ್ಯಂಗಲ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರೆದಿದ್ದೀವಿ. ಎಷ್ಟು ಬೆಂಡ್ ಆಯ್ತದು, ಒಂದು ಸಾರಿ ಹೀಗೆ ಹೋಗಿದೆ, ಇಲ್ಲೊಂದು ಸಾರಿ ಬೆಂಡ್ ಆಯಿತು, ನಂತರ ಇನ್ನೊಂದು ಸಾರಿ ಬೆಂಡ್ ಆಯಿತು. ಟೋಟಲ್ ಆಗಿ ಬೆಂಡ್ ಆಗಿರೋದು ಇಲ್ಲಿದೆ. ಅಂದರೆ ಡಿ ಈಸ್ ಈಕ್ವಲ್ಸ್ ಟು ಇಲ್ಲೊಂದು ಸಾರಿ ಬೆಂಡ್ ಆಗಿದೆ D1, ಇಲ್ಲೊಂದು ಸಾರಿ ಈಗ ತೋರಿಸ್ತೀನಿ ನಿಮಗೆ, ಒಂದು ಸಾರಿ ನೋಡಿ. ಈಗ ನೋಡಿ ಇಲ್ಲೊಂದು ಸಾರಿ ಬೆಂಡ್ ಆಗಿದೆ D1, ಇಲ್ಲಿ D1, ಇಲ್ಲೊಂದು ಸಾರಿ ಬೆಂಡ್ ಆಗಿದೆ D2. ಸೊ D1 ಪ್ಲಸ್ D2 ಅಂತ ಕರಿಬೋದು. ಆ್ಯಂಗಲ್ ಆಫ್ ಡಿವಿಯೇಷನ್, ಟೋಟಲ್ ಡಿವಿಯೇಷನ್ ಹೀಗೆ ಹೋಗಬೇಕಿತ್ತು, ಅದು ಹೀಗೆ ಹೋಗ್ತಾ ಇದೆ. ದಿಸ್ ಈಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್. ಈ ಪಾಯಿಂಟನ್ನು ನೀವು ತಿಳಿದುಕೊಂಡ್ರೆ ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಹೈಯರ್ ಸ್ಟಡೀಸ್ಗಳಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆ, ನೋಡಿ ಇಲ್ಲಿ ಕಂಪ್ಲೀಟಾಗಿ ಡಯಾಗ್ರಾಮನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಇನ್ಸಿಡೆಂಟ್ ರೇ, ಎಮರ್ಜೆಂಟ್ ರಿಫ್ರ್ಯಾಕ್ಟೆಡ್ ರೇ, ಎಮರ್ಜೆಂಟ್ ರೇ, ಅವುಗಳ ನಡುವೆ ಬರುವಂಥ ಆ್ಯಂಗಲನ್ನು ಏನಂತ ಕರೆದಿದ್ದೀರಿ, ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರೆದಿದ್ದೀವಿ. ಇನ್ಸಿಡೆಂಟ್ ರೇ ಮತ್ತು ಎಮರ್ಜೆಂಟ್ ರೇ, ಇಲ್ಲಿ ಆ್ಯಂಗಲ್ ಆಫ್ ಡಿವಿಯೇಷನ್. ಓಕೆ, ನಂತರ ಇನ್ನೊಂದು ಫಿನಾಮಿನನ್ನು ನಾವು ತಿಳ್ಕೊಳ್ಳೋಣ ಲೈಟ್ನ ಬಗ್ಗೆ. ಅದು ಯಾವುದು ಅಂತ ಕೇಳಿದ್ರೆ, ಒಂದು ಮಿನಿಟ್, ಡಿಸ್ಪರ್ಷನ್ ಅಂತ ಕರಿತೀವಿ ನೋಡಿ. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಎ ಗ್ಲಾಸ್ ಪ್ರಿಸಮ್. ಈ ಪ್ರಿಸಮ್ನಲ್ಲಿ ಮೇನಾಗಿ ನಾವಿಲ್ಲೇನು ತೆಗೆದುಕೊಂಡ್ವಿ, ಡೈರೆಕ್ಷನ್ ಚೇಂಜ್ ಆಗಿ ರಿಫ್ರ್ಯಾಕ್ಷನಿಂದ ಡೈರೆಕ್ಷನ್ ಚೇಂಜ್ ಆಗೋದನ್ನು ಮಾತ್ರ ಕಲ್ತ್ಕೊಂಡಿದ್ದೀವಿ ಅಲ್ವಾ. ಡೈರೆಕ್ಷನ್ ಚೇಂಜ್ ಆಗಿ ಎಷ್ಟು ಡಿವಿಯೇಷನ್ ಆಯಿತು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇದಷ್ಟೇ ಅಲ್ಲ, ವೈಟ್ ಲೈಟನ್ನು ನಾವು ಈ ಒಂದು ಪ್ರಿಸಮ್ ಮೂಲಕ ನಾವು ಪಾಸ್ ಮಾಡಿದಾಗ ನೋಡಿ, ಇಲ್ಲಿ ಪಾಸ್ ಮಾಡಿದ್ದೀವಿ ನೋಡಿ, ವೈಟ್ ಲೈಟ್, ರೇ ಆಫ್ ವೈಟ್ ಲೈಟನ್ನು ನಾವೇನು ಮಾಡಿದ್ದೀವಿ, ಪಾಸ್ ಮಾಡಿದ್ದೀವಿ. ಓಕೆ, ಇನ್ಸಿಡೆಂಟ್ ರೇ ಹೀಗೆ ಬಂದಿದೆ. ಈ ಇನ್ಸಿಡೆಂಟ್ ರೇ ದ ಪಾತ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ರಿಫ್ರ್ಯಾಕ್ಷನ್ ಆಗೋ ಜೊತೆಗೆ ಬೇರೆ ಬೇರೆ ಬಣ್ಣಗಳಲ್ಲಿ ಏನಾಗಿದೆ, ಅದು ಸ್ಪೆಕ್ಟ್ರಮನ್ನು ಉಂಟು ಮಾಡಿದೆ. ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಸ್ಪ್ಲಿಟ್ಟಿಂಗ್ ಆಫ್ ಕಲರ್ಸ್ ಅಂತ ಮಾಡಿದೆ. ಯಾವ್ಯಾವ ಕಲರ್ನ ಡಿವೈಡ್ ಮಾಡಿದೆ ಇಲ್ಲಿ ನಿಮಗೆ ತೋರಿಸಿದ್ದೀವಿ ನಾವು. ಸಿ, ವೈಟ್ ಲೈಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಇದು ಆರ್ಡರ್ನಲ್ಲಿದೆ ನೋಡ್ಕೊಳ್ಳಿ. ವೈಲೆಟಿಂದ ಪ್ರಾರಂಭವಾಗಿ ರೆಡ್ವರೆಗೆ ಹೋಗಿದೆ ಕ್ಲೀನಾಗಿ. ಜಾಸ್ತಿ ಬೆಂಡ್ ಆಗಿರೋದು ಯಾವುದು, ಇನ್ಸಿಡೆಂಟ್ರಿ ಜಾಸ್ತಿ ಬೆಂಡ್ ಆಗಿರೋದು ಯಾವುದು, ವೈಲೆಟ್, ನಂತರ ಇಂಡಿಗೋ, ನಂತರ ಬ್ಲೂ, ನಂತರ ಗ್ರೀನ್, ನಂತರ ಯೆಲ್ಲೋ, ಅದಾದಮೇಲೆ ಆರೆಂಜ್ ಆದಮೇಲೆ ರೆಡ್. ಬೇರೆ ಬೇರೆ ಕಲರಿಗೆ ಬೇರೆ ಬೇರೆ ವೇವ್ಲೆಂತ್ ಇರೋದ್ರಿಂದ ಅದು ಬೆಂಡ್ ಆಗಿದೆ. ಎಷ್ಟು ಜಾಸ್ತಿ ಬೆಂಡ್ ಆಗಿರೋದು ಯಾವುದು, ವೈಲೆಟ್, ಕಡಿಮೆ ಬೆಂಡ್ ಆಗಿರೋದು ಯಾವುದು, ರೆಡ್ ಅನ್ನೋ ಪಾಯಿಂಟನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆ, ಸ್ಪ್ಲಿಟ್ಟಿಂಗ್ ಆಫ್, ಇನ್ನೊಂದು ಸಾರಿ ತೋರಿಸೋಣ. ದ ಸ್ಪ್ಲಿಟ್ಟಿಂಗ್ ಆಫ್ ಲೈಟ್ ಇಂಟು ಕಂಪೋನೆಂಟ್ ಆಫ್ ಕಲರ್ಸ್ ಈಸ್ ಕಾಲ್ಡ್ ಡಿಸ್ಪರ್ಷನ್. ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟು. ನೆಕ್ಸ್ಟು,
ಈಗ ಒಂದು ಪ್ರಿಸಮ್ನಲ್ಲಿ ನೋಡಿದ್ದೀರಾ, ಈಗ ಇನ್ನೊಂದು 2 ಪ್ರಿಸಮ್ನ ತೆಗೆದುಕೊಂಡಿದ್ದೀನಿ ನೋಡಿ. ಸರ್ ಐಸಾಕ್ ನ್ಯೂಟನ್ ಅವರು ಏನು ಇದು ಮಾಡಿದ್ದಾರೆ ನೋಡಿ. ಸರ್ ಐಸಾಕ್ ನ್ಯೂಟನ್ ಅವರು ಫಸ್ಟ್ ಯೂಸ್ ಎ ಗ್ಲಾಸ್ ಪ್ರಿಸಮ್ ಇದನ್ನು ಯೂಸ್ ಮಾಡಿದ್ದಾರೆ ಟು ಅಪ್ಟೇನ್ ಎ ಸ್ಪೆಕ್ಟ್ರಮ್ ಆಫ್ ಸನ್ಲೈಟ್. ಇದನ್ನು ಸ್ಪೆಕ್ಟ್ರಮ್ ಮಾಡಿದ್ದಾರೆ ವಿಬ್ಗಯಾರ್. He tried to split the color of spectrum of light further by using another similar prism, however could not get any more colors. He then placed the second identical prism in a inverted position ಇಟ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ದಿ ಫಸ್ಟ್ ಒನ್. ಈ ಫಸ್ಟ್ ಒನ್ನಿಗೆ ನಾವು ಅದನ್ನು ಹೋಲ್ಸ್ ನೋಡಿದಾಗ ಇದೇನಾಗಿದೆ, ಇನ್ವರ್ಟೆಡ್ ಆಗಿದೆ. as shown in the figure 10.6 ಅಲ್ಲಿ ತೋರಿಸಿದ್ದಾನೆ. This allow all color of spectrum to pass through the second prism. He found a beam of white light emerging from the another side of the second prism. ಅವಾಗ ಹೊರಗಡೆ ಬಂದಿರೋದು ಯಾವುದಾಗಿರುತ್ತೆ, ಎಲ್ಲ ಕಲರ್ಗಳು ಸೇರಿ ಮತ್ತೆ ಪುನಃ ಅದೇನಾಗಿದೆ, ವೈಟ್ ಲೈಟ್ ಆಗಿದೆ. ದಿಸ್ ಅಬ್ಸರ್ವೇಷನ್ ಗಿವ್ಸ್ ನ್ಯೂಟನ್ಸ್ ಐಡಿಯಾ ದ ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ 7 ಕಲರ್ಸ್. ಹಾಗೆಯೇ ನ್ಯಾಚುರಲ್ ಫಿನಾಮಿನಾ ಅಂತಲೂ ಕೂಡ ರೇನ್ಬೋ ಉಂಟಾಗುತ್ತೆ. ನೀವು ನೋಡಿದ್ದೀರಾ, ರೇನ್ಬೋನನ್ನು ನಾವು ನೋಡ್ತಾ ಇರ್ತೀವಿ. ಆ ರೇನ್ಬೋನಲ್ಲೂ ಕೂಡ ಸೂರ್ಯನ ಬೆಳಕು ಸನ್ಲೈಟ್ ಸ್ಪ್ಲಿಟಿಂಗ್ ಇಂಟು 7 ಕಲರ್ಸನ್ನು ನಾವು ನೋಡಿದ್ದೀವಿ. ಇದಕ್ಕೂ ಕೂಡ ನಾವೇನಂತ ಕರಿಬೋದು, ಡಿಸ್ಪರ್ಷನ್. ಇಟ್ ಈಸ್ ಕಾಸ್ಡ್ ಬೈ ದಿ ಡಿಸ್ಪರ್ಷನ್ ಆಫ್ ದಿ ಸನ್ಲೈಟ್ ವೆನ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್. ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಈ ರೇನ್ಬೋ ಯಾವಾಗ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ತೋರಿಸಿರುವಂಥದ್ದು ರೇನ್ ಡ್ರಾಪ್ಲೆಟ್. ಸೊ ಸನ್ ಇದೆ. ಸೊ ಎ ರೇನ್ಬೋ ಈಸ್ ಆಲ್ವೇಸ್ ಫಾರ್ಮ್ ಬೈ ದಿ ಡೈರೆಕ್ಷನ್ ಆಪೋಸಿಟ್ ಟು ದ of the sun. The water droplets act like a small prism. Droplets act like a small prism. They refract and disperse the incident sunlight. ಇಲ್ಲೇನಾಗಿದೆ ನೋಡ್ಕೊಳ್ಳಿ, ವಾಟರ್ ಡ್ರಾಪ್ಲೆಟ್ ಈ ಕಡೆ ಇರುತ್ತೆ, ರೇನು ಸ್ಮಾಲ್ ರೇನ್, ಹೆವಿ ರೇನ್ ಬಂದರೆ ಆಗಲ್ಲ, ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಇಲ್ಲಿರುತ್ತೆ. ಇಲ್ಲಿ ನಾವಿದ್ದೀವಿ ಅಂತ ಅಂದ್ಕೊಳ್ಳಿ, ಓಕೆ. ಇಲ್ಲಿ ಸನ್ ಇರುತ್ತೆ. ಸೊ ಇಲ್ಲಿ ಸನ್ ಇರುತ್ತೆ, ಇದ್ರ ಮೂಲಕ ಇಲ್ಲಿ ಸನ್ ರೇಸ್ಗಳು ಹೀಗೆ ಹೋಗ್ಬಿಟ್ಟು ಇಲ್ಲಿ ಅಲ್ಲಿ ಡಿಸ್ಪರ್ಷನ್ ಆಗಿ ಅದು ಸ್ಪ್ಲಿಟ್ಟಿಂಗ್ ಆಗಿ ಮತ್ತೆ ಪುನಃ 7 ಬಣ್ಣಗಳಲ್ಲಿ ಏನಾಗ್ತಾ ಇರ್ತದೆ, ಅದು ಬರ್ತಾ ಇರುತ್ತೆ. ಇಲ್ಲಿ ಬಹಳ ಗಮನಿಸಬೇಕಾಗಿರೋದು ಅಂಶ ಇಷ್ಟೇ. ಇಲ್ಲಿ ಒಂದು ಹೊಸ ಪಾಯಿಂಟ್ ಬಂತು. ನಮ್ಮಲ್ಲಿ ಏನಿದೆ, ಈ ಒಂದು ಸನ್ ರೇಸ್ ಎಂಟ್ರಿ ಆಗಿರೋದು ಇಲ್ಲಿ ಬಂದಿರುವಂಥದ್ದು, ಇಲ್ಲಿ ಬಂದುಬಿಟ್ಟು ಹೊರಗಡೆ ಯಾಕೆ ಹೋಗಿಲ್ಲ ಅನ್ನೋ ಒಂದು ಡೌಟ್ ಬರುತ್ತೆ. ಹೊರಗಡೆ ಹೋಗಲ್ಲ. ಇಲ್ಲಿ ನಾವು ಒಂದು ನಾರ್ಮಲನ್ನು ಡ್ರಾ ಮಾಡಿದ್ರೆ ನೋಡಿ, ಇಲ್ಲಿ ಡ್ರಾ ಮಾಡ್ತೀನಿ. ನಾರ್ಮಲನ್ನು ಡ್ರಾ ಮಾಡಿದ್ರೆ ಇಲ್ಲಿ ಒಂದು ಆ್ಯಂಗಲ್ ಬರುತ್ತೆ. ಈ ಆ್ಯಂಗಲನ್ನು ನಾವೇನಂತ ಕರಿತೀವಿ, ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಈ ಒಂದು ಇನ್ಸಿಡೆಂಟ್ ರೇ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಹೆಚ್ಚಾಗಿದ್ದಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ರೇ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ ಏನಂದ್ರು ಅಂತ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹೇಳಿರ್ತೀನಿ ನೋಡಿ. ಒಂದು ಗ್ಲಾಸ್ ಸ್ಲ್ಯಾಬನ್ನು ತೆಗೆದುಕೊಳ್ಳೋಣ. ಇಲ್ಲಿ ಒಂದು ರೇ ಡೆನ್ಸರ್ ಮೀಡಿಯಮ್ನಿಂದ ಹೋಗಬೇಕು. ಇಲ್ಲಿ ಒಂದು ನಾರ್ಮಲನ್ನು ಡ್ರಾ ಮಾಡಿದ್ರೆ ಈ ರೇ ಹೊರಗಡೆ ಹೋಗದೇ ಗ್ರೇಜಸ್ ಟು ದಿ ಸರ್ಫೇಸ್ ಆಫ್ ದಿ ಸಪರೇಷನ್ ಆಫ್ ದಿ 2 ಮೀಡಿಯಾ ಆಗಿದ್ದರೆ ಈ ಒಂದು ಆ್ಯಂಗಲನ್ನು ಏನಂತ ಕರಿತೀವಿ, ಕ್ರಿಟಿಕಲ್ ಆ್ಯಂಗಲ್. ಒಂದು ವೇಳೆ ಈ ಆ್ಯಂಗಲ್ಲು ಕ್ರಿಟಿಕಲ್ ಆ್ಯಂಗಲ್, ಇನ್ಸಿಡೆಂಟ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಆಗಿದ್ದರೆ ಅದು ಪುನಃ ಅದೇ ಮೀಡಿಯಮ್ಗೆ ಏನಾಗಿರುತ್ತೆ, ವಾಪಸ್ ಬರುತ್ತೆ. ಅದೇ ರೀತಿ ಇಲ್ಲಿ ಆಗಿದೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅದ್ರ ಜೊತೆಗೆ ಡಿಸ್ಪರ್ಷನ್ನು ಕೂಡ ಆಗಿಬಿಟ್ಟು 7 ಬಣ್ಣಗಳಲ್ಲಿ ಏನಾಗಿರುತ್ತೆ, ಅದು ಚೆದರಿರುತ್ತೆ. ಸೊ ಈ ಪಾಯಿಂಟನ್ನು ನೀವು ಸ್ವಲ್ಪ ಗಮನಿಸಬೇಕು. ಓಕೆ. ಯು ಕ್ಯಾನ್ ಆಲ್ಸೋ ಸೀನ್ ರೇನ್ಬೋ ಆನ್ ಎ ಸನ್ನಿ ಡೇ ವೆನ್ ಯು ಲುಕ್ at the sky through waterfall or through water fountain with the sun behind you. ಈ ಸಂದರ್ಭದಲ್ಲೂ ಕೂಡ ನೀವು ರೇನ್ಬೋವನ್ನು ಏನು ಮಾಡ್ತೀರಿ, ಅಬ್ಸರ್ವ್ ಮಾಡ್ತೀರಿ. ಈಗ ನಾವು ಅಟ್ಮಾಸ್ಫಿರಿಕ್ ರಿಫ್ರ್ಯಾಕ್ಷನ್, ನಮ್ಮ ನೇಚರ್ನಲ್ಲಿ ಯಾವ ರೀತಿ ರಿಫ್ರ್ಯಾಕ್ಷನ್ ಆಗ್ತಾ ಇರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ವಿ ಮೈಟ್ ಹ್ಯಾವ್ ಅಬ್ಸರ್ವ್ ದ ಅಪರೆಂಟ್ ರ್ಯಾಂಡಮ್ varying or flickering of object seen through
turbulent stream of hot air rising above the fire or a ರೇಡಿಯೇಟರ್. ನಾವು ಯಾವುದೇ ಒಂದು ವಸ್ತು ಬಿಸಿಯಾಗಿದ್ದಾಗ ಅದರ ಮೇಲ್ಭಾಗದಲ್ಲಿ ವಾತಾವರಣ ಏನಾಗುತ್ತೆ, ಬಿಸಿಯಾಗುತ್ತೆ. ಬಿಸಿಯಾದಾಗ ಏನಾಗುತ್ತೆ, ದ ಏರ್ ಜಸ್ಟ್ ಅಬೋವ್ ದ ಫೈರ್ ಬಿಕಮ್ಸ್ ವಾಟರ್, ದೆನ್ ದ ಏರ್ ಫರ್ದರ್ ಅಪ್ ಏನಾಗುತ್ತೆ, ಅದು ದೂರಕ್ಕೆ ಸರಿತಾ ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭವಾಗುತ್ತೆ. ದ ಹಾಟರ್ ಏರ್ ಈಸ್ ಲೈಟ್ನೆಸ್. ಆವಾಗ ಬಿಸಿಯಾಗಿರೋದು ಏನಾಗಿರುತ್ತೆ, ಲೆಸ್ ಡೆನ್ಸ್ ಆಗಿರೋದ್ರಿಂದ ಬಿಸಿಯಾಗಿ ಅದು ಏನಾಗುತ್ತೆ, ಲೈಟರ್ ಆಗುತ್ತೆ, ಅಂದರೆ ಹಗುರವಾಗುತ್ತೆ. ದೆನ್ ದ ಕೂಲರ್ ಏರ್ ಅಬೋವ್ ಇಟ್ ಆ್ಯಂಡ್ ಹ್ಯಾಸ್ ಎ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಸ್ಲೈಟ್ಲಿ ಲೆಸ್ ದ್ಯಾನ್ ದ್ಯಾಟ್ ಆಫ್ ದಿ ಕೂಲರ್ ಏರ್. ಆವಾಗ ಎಲ್ಲಿ ಹೀಟ್ ಹಾಟೆಡ್ ಏರ್ ಇರುತ್ತೋ ಅದರ ರಿಫ್ರ್ಯಾಕ್ಟಿವ್ ಇಂಡೆಕ್ಸು ಕೂಲರ್ ಏರ್ಗಿಂತ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸಿನ್ಸ್ ಫಿಸಿಕಲ್ ಕಂಡೀಷನ್ಸ್ ಆಫ್ ರಿಫ್ರ್ಯಾಕ್ಟಿಂಗ್ ಮೀಡಿಯಮ್ ಏರ್ ಈಸ್ ನಾಟ್ ಸ್ಟೇಷ್ನರಿ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಏರು ಎಲ್ಲಿ ಬಿಸಿಯಾಗಿರುತ್ತೋ ಅಲ್ಲಿ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಅಂದರೆ ಆಪ್ಟಿಕಲ್ ಡೆನ್ಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಏರ್ ಎಲ್ಲಿ ಕೂಲ್ ಇರುತ್ತೋ ಅಲ್ಲಿ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ ನಾವು ಡಯಾಗ್ರಾಮ್ ನಂಬರ್ 10.9 ತೋರಿಸಿರುವಂತೆ ಇಲ್ಲಿ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾನೆ. ರಿಫ್ರ್ಯಾಕ್ಟಿವ್, ಈಗ ನಾವು ಇಲ್ಲಿ ಒಂದು ಅರ್ತ್ ಸರ್ಫೇಸನ್ನು ಬಿಡಿಸಿದ್ದೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾವು ಒಂದು ಅರ್ತ್ ಸರ್ಫೇಸನ್ನು ಬಿಡಿಸಿದ್ದೀನಿ ಅಂತ ಅಂದ್ಕೊಳ್ಳಿ, ಅರ್ತ್ ಅಂತ ಅಂದ್ಕೊಳ್ಳಿ. ಇದ್ರ ಮೇಲೇನಿದೆ, ಅಟ್ಮಾಸ್ಫಿಯರ್ ಇದೆ. ಹೋಗ್ತಾ ಹೋಗ್ತಾ ಅಟ್ಮಾಸ್ಫಿಯರ್ ಏನಾಗ್ತಾ ಹೋಗ್ತದೆ, ರೇರರ್ ಆಗ್ತಾ ಹೋಗುತ್ತೆ. ಸೊ ಮೇಲೆ ಹೋದಷ್ಟು ಡೆನ್ಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ರಿಫ್ರ್ಯಾಕ್ಟಿವ್ ಇಂಡೆಕ್ಸು ಏನಾಗಬೇಕಾಯ್ತು, ಇಲ್ಲೇನಾಗಿರಬೇಕಾಯ್ತು, ಜಾಸ್ತಿ. ಇಲ್ಲಿ ಸ್ವಲ್ಪ ಕಡಿಮೆ, ಇಲ್ಲಿ ಇನ್ನೂ ಸಹ ಕಡಿಮೆ. ಮೇಲಕ್ಕೆ ಹೋದ್ಮೇಲೆ ಏನಾಗಿರುತ್ತೆ, ಅದು ವ್ಯಾಕ್ಯೂಮ್ ಆಗಿಬಿಡುತ್ತೆ ಅಲ್ವಾ. ಒಂದೇ ಒಂದು ಅಟ್ಮಾಸ್ಫಿಯರ್ ಆಗಿದ್ದರೂ ಕೂಡ ಅಲ್ಲನ್ನು ನಾವು ಅದನ್ನು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ವೇರಿ ಆಗುತ್ತೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ನೋಡಿ, ನಮ್ಮ ಮೇಲೆ ಸ್ಟಾರ್ಸ್ ಇದೆ. ಈ ಸ್ಟಾರ್ಸ್ನ ಅಲ್ಲಿರುವಂಥ ಅಟ್ಮಾಸ್ಫಿಯರ್ ಮತ್ತು ಅದರ ಮಿಡ್ಲಲ್ಲಿರುವಂಥ ಅಟ್ಮಾಸ್ಫಿಯರ್, ಹಾಗೆ ಅರ್ತ್ ಸರ್ಫೇಸ್ ಮೇಲೆ ಇರುವಂಥ ಅಟ್ಮಾಸ್ಫಿಯರ್ನ ನಾವು ವೇರಿಯೇಬಲ್ ಅಟ್ಮಾಸ್ಫಿಯರ್ ಅಂತಲೂ ಕೂಡ ಕರಿಬೋದು. ಇದು ನಾಟ್ ಎ ಸ್ಟೇಷ್ನರಿ. ನಾಟ್ ಸ್ಟೇಷ್ನರಿ ಅನ್ನೋ ಪಾಯಿಂಟನ್ನು ಏನು ಮಾಡಿದ್ದಾನೆ, ಹೇಳಿದ್ದಾರೆ. ಈ ರೀತಿ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ವೇರಿ ಆಗೋದ್ರಿಂದ ಇಲ್ಲಿ ಏನಾಗಿದೆ, ಡೆನ್ಸಿಟಿ ಏನಾಗಿದೆ, ಇಲ್ಲಿ ಜಾಸ್ತಿ ಇದೆ ಅರ್ತ್ ಸರ್ಫೇಸ್ ಹತ್ರ. ನಂತರ ಇಲ್ಲಿ ಏನಾಗಿದೆ, ಕಡಿಮೆ ಇದೆ. ಸೊ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ವೇರಿ ಆದಾಗ ಅಪರೆಂಟ್ ಪೊಸಿಷನ್ ಏನಾಗುತ್ತೆ, ದೂರ ಇದ್ದಂತೆ ಕಾಣುತ್ತೆ. ಆ್ಯಕ್ಚುಲಿ ನಮಗೆ ಸ್ಟಾರ್ ಏನಾಗಿರುತ್ತೆ, ಸಮೀಪ ಇರುತ್ತೆ, ನಮ್ಮ ನೋಡಬೇಕಾದ್ರೆ ತುಂಬ ದೂರದಲ್ಲಿದ್ದಂತೆ ಕಾಣುತ್ತೆ. ಸ್ಟಾರ್ಗೆ ಕಂಪೇರ್ ಮಾಡೋಕ್ಕಿಂತ ಮೊದಲು ನಾವೊಂದು ಏರೋಪ್ಲೇನನ್ನು ನೋಡಿದ್ದೀವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಒಂದು ಏರೋಪ್ಲೇನ್ ನೋಡಿದ್ದೀವಿ ಅಂತ ಅಂದ್ಕೊಳ್ಳಿ. ಈ ಏರೋಪ್ಲೇನ್ ನಮ್ಗೆ ಇಲ್ಲಿದ್ದರೂ ಕೂಡ ನಮಗೆ ಸ್ವಲ್ಪ ದೂರದಲ್ಲಿದ್ದಂತೆ ಏನಾಗುತ್ತೆ, ಅದು ಕಾಣುತ್ತೆ. ಇದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು. ಅಂದರೆ ಅಪರೆಂಟ್ ಹೈಟ್ ಈಸ್ ಗ್ರೇಟರ್ ದ್ಯಾನ್ ರಿಯಲ್ ಹೈಟ್. ನಾರ್ಮಲ್ ಹೈಟ್ ಅಥವಾ ರಿಯಲ್ ಹೈಟ್ ಇದು ಜಾಸ್ತಿ ಆಗಿರುತ್ತೆ. ಆದರೆ ನಾವು ಇದನ್ನು ನೀರಿನ ತೊಟ್ಟಿಯಲ್ಲಿ ತೆಗೆದುಕೊಂಡ್ರೆ ನಮಗೆ ಇಲ್ಲಿ ಆಳ, ಇಷ್ಟೊಂದು ಆಳ ಇದ್ದರೂ ಕೂಡ ನಮಗಿಷ್ಟು ಮೇಲಕ್ಕೆ ಬಂದಂತೆ ಏನಾಗುತ್ತೆ, ಕಾಣುತ್ತೆ. ಅಂದರೆ ರಿಯಲ್ ಡೆಪ್ತ್ ಈಸ್ ಮೋರ್ ದ್ಯಾನ್ ಅಪ್ಪರೆಂಟ್ ಡೆಪ್ತ್. ಆದರೆ ಇಲ್ಲಿ ಹಾಗಲ್ಲ, ರಿಯಲ್ ಹೈಟ್ ಈಸ್ ಲೆಸ್ ದೆನ್ ಅಪ್ಪರೆಂಟ್ ಹೈಟ್ ಅಂತ ಹೇಳಬೇಕಾಗತ್ತೆ. ಸೊ ದ ಪಾತ್ ಆಫ್ ರೇ ಲೈಟ್ ಕಮಿಂಗ್ ಫ್ರಾಮ್ ಸ್ಟಾರ್ಸ್ go on varying slightly. The apparent position of the star fluctuates and amount of starlight enter the eye flickers. The star sometimes appears brighter and sometimes fainter, which is twinkling effect. So ಇಲ್ಲಿ ತೋರಿಸಿದ್ದಾನೆ ನೋಡಿ, why didn't the planet twinkle? ನಮ್ಮ ಪ್ಲ್ಯಾನೆಟ್ಟು, ಸ್ಟಾರ್ಸ್ ಓಕೆ ಟ್ವಿಂಕಲ್ ಆಗುತ್ತೆ, ತುಂಬ ದೂರದಲ್ಲಿದೆ. ಸೊ ಪ್ಲ್ಯಾನೆಟ್ಸ್ ಯಾಕೆ ನಮಗೆ ಟ್ವಿಂಕಲ್ ಆದಂಗೆ ಕಾಣಲ್ಲ? ದ ಪ್ಲ್ಯಾನೆಟ್ಸ್ ಆರ್ ಮಚ್ ಕ್ಲೋಸರ್ ಟು ಅರ್ತ್ ಆ್ಯಂಡ್ ಆರ್ ದಸ್ ಸೀನ್ ಆ್ಯಸ್ extended sources. If we consider a planet as a collection of a large number of point-sized sources of light, the total variation in the amount of light enter our eye from all
individual point-sized sources will average out to 0, thereby ನಲ್ಲಿಫೈಯಿಂಗ್ ದ ಟ್ವಿಂಕ್ಲಿಂಗ್ ಎಫೆಕ್ಟ್. ನಮಗೆ ತುಂಬ ಅಲ್ಲಿಂದ ಬರುವಂಥ ಎಲ್ಲ ಸೈಜ್ಡ್ ಸೋರ್ಸ್ ಆಫ್ ಲೈಟಿಂದ ಏನಾಗಿರುತ್ತೆ, ಅದು ಎವರೇಜ್ ಏನಾಗಿರುತ್ತದೆ 0 ಆಗಿರುತ್ತೆ. ಆದ್ದರಿಂದ ಅದು ನಮಗೆ ಟ್ವಿಂಕ್ಲಿಂಗ್ ಆದಂತೆ ಕಾಣಲ್ಲ. ಈಗ ನೆಕ್ಸ್ಟ್ ಪಾಯಿಂಟನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ. ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್. ಎಷ್ಟು ಒಳ್ಳೆಯದು ನೋಡಿ. ನಮ್ಮ ಸೂರ್ಯೋದಯ ಆಗೋಕ್ಕಿಂತ ಮೊದಲೇ ನಮಗೆ ಸನ್ ಕಾಣುತ್ತೆ, ಸೂರ್ಯ ಮುಳುಗಿದ ಮೇಲೂ ಕೂಡ ನಮಗೆ ಸನ್ ಕಾಣುತ್ತೆ. ಎಷ್ಟು ಟೈಮು? ಸೂರ್ಯೋದಯ ಆಗೋಕ್ಕಿಂತ 2 ಮಿನಿಟ್ಸ್ ಮೊದಲೇ ನಮಗೆ ಸನ್ ಕಾಣುತ್ತೆ. ನಂತರ ಸೂರ್ಯಾಸ್ತ ಆದಮೇಲೆ, ಸನ್ಸೆಟ್ ಆದಮೇಲೆ ಮತ್ತು 2 ಮಿನಿಟ್ಸ್ ಮೇಲೂ ಕೂಡ ನಮಗೆ ಸನ್ ಕಾಣ್ತಾನೆ ಇರ್ತಾನೆ. ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಎ ಡಿಲೇಡ್ ಸನ್ಸೆಟ್ ಅಂತ ನಾವಿಲ್ಲಿ ಯಾಕಾಗತ್ತೆ ಅನ್ನೋದನ್ನು ತಿಳ್ಕೊಳಕ್ಕೆ ಹೋಗೋಣ. the sun is visible to us about 2 minutes before the sun actual sunrise and about 2 minutes after the actual sunset because the atmospheric refraction. ಹೇಗೆ ಇಲ್ಲಿ ನೋಡಿ ತೋರಿಸಿದ್ದಾನೆ, ಅರ್ತ್ ತೋರಿಸಿದ್ದಾನೆ ನೋಡಿ, ಇಲ್ಲಿ ಅರ್ಥನ್ನು ಡಯಾಗ್ರಾಮ್ ತೋರಿಸಿದ್ದಾರೆ. ಅಟ್ಮಾಸ್ಫಿಯರ್ ಇದೆ ನೋಡಿ ಇಲ್ಲಿ ಸುತ್ತಲೂ. ಇವಾಗ ಇಲ್ಲಿ ಒಂದು ವ್ಯಕ್ತಿ ನಿಂತ್ಕೊಂಡಾಗ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜಾಗದಲ್ಲಿ ಡೆನ್ಸಿಟಿ ಏನಾಗಿದೆ, ಜಾಸ್ತಿ ಇದೆ, ಅಂದರೆ ಅಟ್ಮಾಸ್ಫಿಯರ್ ಇದೆ. ಇಲ್ಲಿ ಡೆನ್ಸಿಟಿ ಏನಾಗಿದೆ, ಕಡಿಮೆ ಇದೆ. ಸೊ ರೇ ಆಫ್ ಲೈಟ್ ಇಲ್ಲಿಂದ ಬಂದ ಮೇಲೆ ನೇರವಾಗಿ ಹೋಗಲ್ಲ, ಇದೇನಾಗುತ್ತೆ, ಡೆನ್ಸರ್ ಮೀಡಿಯಮಿಗೆ ಬಂದಾಗ ಇಲ್ಲಿ ಒಂದು ನಾರ್ಮಲನ್ನು ನಾವು ಡ್ರಾ ಮಾಡಿದ್ರೆ, ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಆಗಿರುತ್ತೆ. ಆವಾಗ ನಮಗೆ ಸನ್ ಇಲ್ಲಿ ಗೋಚರ ಆದಾಗ, ಸನ್ನನ್ನು ನಾವು ನೋಡಿದಾಗ, ಇಲ್ಲಿಂದ ನಾವು ಸನ್ನನ್ನು ನೋಡಿದಾಗ ನಮಗೆ ಎಲ್ಲಿಂದ ಬಂದಂತೆ ಕಾಣುತ್ತೆ, ಅದು ಸನ್ ಇಲ್ಲಿಂದ ಬಂದಂತೆ ಕಾಣುತ್ತೆ. ಆ್ಯಕ್ಚುಲಿ ಸನ್ ರೇಸ್ ಬಂದಿರೋದು ಇಲ್ಲಿಂದ ಇಲ್ಲಿ ಬಂದು ನಂತರ ಬೆಂಡ್ ಆಗಿದೆ. ಇವಾಗ ನಮಗೆ ಎಲ್ಲಿಂದ ಬಂದಂತೆ ಕಾಣುತ್ತೆ, ಅದು ಇಲ್ಲಿಂದ ಬಂದಂತೆ ಕಾಣೋದ್ರಿಂದ 2 ಮಿನಿಟ್ಸ್ ಅರ್ಲಿ ನಮಗೆ ಸನ್ ನಮ್ಮ ಲೆವೆಲ್ಗೆ ಬರೋಕ್ಕಿಂತ 2 ಮಿನಿಟ್ಸ್ ಅರ್ಲಿ ನಮಗೇನಾಗುತ್ತೆ, ಸನ್ ಬಂದಂತೆ ನಮಗೆ ಕಾಣುತ್ತೆ. ಬೈ ಆ್ಯಕ್ಚುಯಲ್ ಸನ್ರೈಸ್ ವಿ ಮೀನ್ ಆ್ಯಕ್ಚುಯಲ್ ಕ್ರಾಸಿಂಗ್ ಆಫ್ ದಿ ಹಾರಿಜಿನ್ ಆಫ್ ಸನ್. ಫಿಗರ್ 10.10ನಲ್ಲಿ ತೋರಿಸಿದ್ದಾರೆ. shows the actual and apparent position of the sun with respect to the horizon. So the time difference between actual sunset and the apparent sunset is about 2 minutes ಅಂತ ಹೇಳಿದ್ದಾರೆ. See, the apparent flattering of sun's disk at sunrise and sunset is also due to the same phenomena. ಎರಡೂ ಕಡೆಯೂ ಕೂಡ ನಮಗೆ ಅಟ್ಮಾಸ್ಫಿಯರ್ ಇರೋದರಿಂದ ಇಲ್ಲಿ ನಮಗೇನಾಗುತ್ತೆ, ಸನ್ಸೆಟ್ ಮತ್ತು ಸನ್ರೈಸಲ್ಲಿ 2 ಮಿನಿಟ್ಸ್ ಅರ್ಲಿ 2 ಮಿನಿಟ್ಸ್ ಲೇಟಾಗಿ ನಮಗೆ ಸನ್ ಏನಾಗ್ತಾ ಇರ್ತದೆ, ಕಾಣ್ತಾನೆ ಇರುತ್ತೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ದ ಬ್ಲೂ ಕಲರ್ ಆಫ್ ಸ್ಕೈ, ದ ಕಲರ್ ಆಫ್ ವಾಟರ್ ಇನ್ ದ ಡೀಪ್ ಸಿ, ದ ರೆಡನಿಂಗ್ ಆಫ್ ಸನ್ at sunrise and sunset are some of the wonderful phenomena we are familiar with. In the previous class, we have learnt about the scattering of light by colloidal particle. ನಾವು ತಿಳ್ಕೊಂಡಿದ್ದೀವಿ ಅದನ್ನು. The path of the beam of light passing through the true solution is not visible. ಕ್ಲೀನ್ ಆಗಿರೋ ಒಂದು ಯಾವುದೇ ಸೊಲ್ಯೂಷನಲ್ಲಾಗಿರಲಿ, ಅಟ್ಮಾಸ್ಫಿಯರಲ್ಲಾಗಿರಲಿ, ಪಾತ್ ಆಫ್ ಲೈಟ್ ಏನಾಗಲ್ಲ, ಕಾಣಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪಾಯಿಂಟ್. ಹವೆವರ್ ಇಟ್ಸ್ ಪಾತ್ ಬಿಕಮ್ಸ್ ವಿಸಿಬಲ್ ಎ ಕೊಲಾಯ್ಡಲ್ ಸೊಲ್ಯೂಷನ್ ವಿ ಆರ್ ದ ಸೈಜ್ ಆಫ್ ದಿ ಪಾರ್ಟಿಕಲ್ಸ್ ಈಸ್ ರಿಲೇಟಿವ್ಲಿ ಲಾರ್ಜ್. ಒಂದು ಟಂಡಲ್ ಎಫೆಕ್ಟ್. ದ ಅರ್ತ್ಸ್ ಅಟ್ಮಾಸ್ಫಿಯರ್ ಈಸ್ ಎ ಹಿಟ್ರೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೈನ್ಯೂಟ್ ಪಾರ್ಟಿಕಲ್. ಈಗ ತಾನೇ ಹೇಳಿದೆ ನಿಮಗೆ ನಾನು, ಅರ್ತ್ ಅಟ್ಮಾಸ್ಫಿಯರ್ನಲ್ಲಿರುವಂಥ ಪಾರ್ಟಿಕಲ್ಸು ಸೇಮ್ ಸೈಜಿಂದಿರಲ್ಲ, ಡಿಫ್ರೆಂಟ್ ಸೈಜಿಂದಿರುತ್ತೆ. ಹಿಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರೆದಿದ್ದೀವಿ. ದೀಸ್ ಪಾರ್ಟಿಕಲ್ಸ್ ಇನ್ಕ್ಲೂಡ್ ಸ್ಮೋಕ್, ಟೈನಿ ವಾಟರ್ ಡ್ರಾಪ್ಲೆಟ್ಸ್, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಆಫ್ ಡಸ್ಟ್ ಆ್ಯಂಡ್ ಮಾಲಿಕ್ಯೂಲ್ಸ್ ಆಫ್ ಏರ್. ಇವನ್ನೆಲ್ಲ ಒಳಗೊಂಡಿದೆ. ವೆನ್ ದ ಬೀಮ್ ಆಫ್ ಲೈಟ್ ಸ್ಟ್ರೈಕ್ಸ್
such fine particles, the path of the beam becomes visible. ಆವಾಗ ಬೆಳಕು ರೇ ಆಫ್ ಲೈಟು ಹೇಗೆ ಬೀಮ್ ಆಫ್ ಲೈಟ್ ಹೇಗೆ ಹೋಗ್ತಾ ಇದೆ ನಮ್ಗೆ ಕಾಣುತ್ತೆ. ಲೈಟ್ ರೀಚಸ್ ಅಸ್ ಆಫ್ಟರ್ ಬೀಯಿಂಗ್ ರಿಫ್ಲೆಕ್ಟೆಡ್ diffusely by these particles. The phenomena of scattering of light by colloidal particle gives rise to Tyndall effect, which you have studied in 9th standard. This phenomenon is seen when a fine beam of sunlight enters the smoke-filled room through a small hole. ನಾವೀಗೊಂದು ಚಿಕ್ಕ ಕೋಣೆಯಲ್ಲಿ ಕೂತ್ಕೊಂಡ್ಬಿಟ್ಟು ಚಿಕ್ಕ ಒಂದು ರಂಧ್ರದ ಮೂಲಕ ಸೂರ್ಯನ ಬೆಳಕು ಬರ್ತಾ ಇದ್ದರೆ ಆವಾಗ ನಮಗೆ ಅಲ್ಲಿ ಪಾತ್ ಆಫ್ ರೇ ಏನಾಗುತ್ತೆ ಕಾಣುತ್ತೆ. ದಸ್ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಮೇಕ್ಸ್ ದ ಪಾರ್ಟಿಕಲ್ ವಿಸಿಬಲ್. ಅಲ್ಲಿ ಧೂಳುಕು ಓಡಾಡ್ತಿದ್ದಂತೆ ಕಾಣೋದನ್ನು ನೀವು ನೋಡಿರ್ತೀರ. ಟೆಂಡಲ್ ಎಫೆಕ್ಟ್ ಕ್ಯಾನ್ ಆಲ್ಸೋ ಅಬ್ಸರ್ವ್ ವೆನ್ ದ ಸನ್ಲೈಟ್ ಪಾಸಿಂಗ್ ಥ್ರೂ ಕ್ಯಾನಪಿ ಆಫ್ ಡೆನ್ಸ್ ಫಾರೆಸ್ಟ್. ತುಂಬ ದಟ್ಟವಾದಂಥ ಒಂದು ಕಾಡಿನ ಮಧ್ಯದಿಂದ ಬೆಳಕು ಬರ್ತಾ ಇದ್ದರೆ ನಮಗೆ ಕಾಣುತ್ತೆ ನೋಡಿ, ಧೂಳು ಅಥವಾ ಯಾರೋ ಒಬ್ಬರು ಹೊಗೆ ಅಂಟಿಸಿದ್ದಾರೆ, ಅಲ್ಲಿ ಧೂಳು ಜೇಳ್ತಾ ಇದೆ ಅನ್ನೋದನ್ನು ಕಾಣುತ್ತೆ. ಹಿಯರ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಇನ್ ದ ಮಿಸ್ಟ್ ಸ್ಕ್ಯಾಟರ್ ಆಫ್ ಲೈಟ್. See, the color of scattered light depends on the size of the scattering particle. Very fine particles scatter mainly blue light, while particles of large size scatter light of longer wavelength. If the size of the scattering particles is very large enough, then the scattered light may even appear white. ನೋಡಿ ಇವಾಗ, why is the color of the clear sky blue? ಇದನ್ನು ತಿಳ್ಕೊಳ್ಳೋಣ. ದ ಮಾಲಿಕ್ಯೂಲ್ಸ್ ಆಫ್ ಏರ್, ತಿಳ್ಕೊಳ್ಳಿ ಕರೆಕ್ಟಾಗಿ. ದ ಮಾಲಿಕ್ಯೂಲ್ಸ್ ಆಫ್ ಏರ್ ಆ್ಯಂಡ್ ಅದರ್ ಫೈನ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಹ್ಯಾವ್ ಸೇಮ್ ಸೈಜ್ ಸ್ಮಾಲರ್ ದೆನ್ ದ ವೇವ್ ಲೆಂತ್ ಆಫ್ ದ ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ಗೂ ಕೂಡ ಅದರದ್ದು ವೇವ್ ಲೆಂತ್ ಇದೆ ಅಲ್ವಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರಿತೀವಿ ಅದನ್ನು. ಆಫ್ ಶಾರ್ಟರ್ ವೇವ್ ಲೆಂತ್ at the blue and then light longer the wavelength of the red. The red light has wavelength about 1.8 times greater than the blue light. Thus, when the sunlight passes through the atmosphere, the fine particles in the air scatter the blue color shorter wavelength more ಸ್ಟ್ರಾಂಗ್ಲಿ ದ್ಯಾನ್ ರೆಡ್. ಈ ಒಂದು ವೈಟ್ ಲೈಟು ಅಥವಾ ವಿಸಿಬಲ್ ಲೈಟ್ ಅಟ್ಮಾಸ್ಫಿಯರ್ನಲ್ಲಿ ಪಾಸಾಗಿ ಬರಬೇಕಾದ್ರೆ ಏನಾಗುತ್ತೆ, ಶಾರ್ಟರ್ ವೇವ್ ಲೆಂತ್ ಇರುವಂಥ ಬ್ಲೂ ಕಲರ್ ಏನಾಗುತ್ತೆ ರೆಡ್ ಕಲರ್ಗಿಂತ ಹೆಚ್ಚು ಸ್ಕ್ಯಾಟರ್ಡ್ ಆಗುತ್ತೆ. ದ ಸ್ಕ್ಯಾಟರ್ಡ್ ಬ್ಲೂ ಲೈಟ್ ಎಂಟರ್ಸ್ ಅವರ್ ಐ. ಇಫ್ ದ ಅರ್ತ್ ಹ್ಯಾಡ್ ನೋ ಅಟ್ಮಾಸ್ಫಿಯರ್ there would not have been any scattering, then the sky would have looked dark. ಈಗ ನಮ್ಮ ಅಟ್ಮಾಸ್ಫಿಯರೇ ಇಲ್ಲದೆ ಇದ್ದರೆ ನಮಗೆ ಬ್ಲೂ ಆಗಲಿ ಯಾವುದೇ ಕಲರ್ ಕಾಣಲ್ಲ, ಅದು ಏನಾಗುತ್ತೆ ಡಾರ್ಕ್ ಕಲರ್ ಕಾಣುತ್ತೆ. ದ ಸ್ಕೈ ಅಪಿಯರ್ಸ್ ಡಾರ್ಕ್ ಟು ಪ್ಯಾಸೆಂಜರ್ಸ್ ಫ್ಲೈಯಿಂಗ್ ಎಟ್ ದ ವೆರಿ ಹೈ ಆಲ್ಟಿಟ್ಯೂಡ್. ನೋಡಿ, ಈಗ ತುಂಬ ಹೈಟಲ್ಲಿ ಪ್ಯಾಸೆಂಜರ್ಸು ಓಡಾಡ್ಕೊಂಡಿದ್ದರೆ ಅಲ್ಲಿ ಏನಾಗುತ್ತೆ ನಮಗೆ ಡಾರ್ಕಾಗಿ ಕಾಣುತ್ತೆ, ಬ್ಲೂ ಆಗಿ ಕಾಣಲ್ಲ. ಆ್ಯಸ್ ದ ಸ್ಕ್ಯಾಟರಿಂಗ್ ಈಸ್ ನಾಟ್ ಪ್ರಾಮಿನೆಂಟ್ ಎಟ್ ಸಚ್ ಹೈಟ್, ಅಲ್ಲಿ ಸ್ಕ್ಯಾಟ್ರಿಂಗ್ ಆಗಲ್ಲ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ ಡೇಂಜರ್ ಸಿಗ್ನಲ್ ಲೈಟ್ ಆರ್ ರೆಡ್ ಇನ್ ಕಲರ್. ಡೂ ಯು ನೋ ವೈ ದ ರೆಡ್ ಕಲರ್ ಈಸ್ ಲೀಸ್ಟ್ ಸ್ಕ್ಯಾಟರ್ಡ್ ಬೈ ದಿ ಫಾಗ್ ಆರ್ ಸ್ಮಾಕ್? ಈ ಫಾಗು ಮತ್ತು ಸ್ಮಾಕ್ ಎಲ್ಲ ನಮ್ಮ ಅಟ್ಮಾಸ್ಫಿಯರ್ದಲ್ಲಿ ಇದ್ದರೂ ಕೂಡ ರೆಡ್ ಕಲರ್ ಏನಾಗಲ್ಲ, ತುಂಬ ಸ್ಕ್ಯಾಟರ್ ಆಗದೇ ನಮ್ಮ ಕಣ್ಣನ್ನು ರೀಚ್ ಆಗುತ್ತೆ. ಅಂದರೆ ದೂರದಿಂದಲೇ ನಾವು ರೆಡ್ ಕಲರ್ನ ಅಬ್ಸರ್ವ್ ಮಾಡಿ ಡೇಂಜರ್ ಇದೆ ಅಂತ ಏನು ಮಾಡ್ಬೋದು ತಿಳ್ಕೊಳ್ಬೋದು. ಎಷ್ಟೇ ದೂರದಲ್ಲಿದ್ದರೂ ಕೂಡ ರೆಡ್ ಕಲರನ್ನು ನಾವು ಏನು ಮಾಡ್ಬೋದು ಗಮನಿಸ್ಬೋದು. ಥ್ಯಾಂಕ್ ಯು.